ಕ್ಷೇತ್ರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಹಲವು ಕಾರಣಗಳಿಗೋಸ್ಕರ ತುಮಕೂರು ಕ್ಷೇತ್ರ ಬಹಳ ಕುತೂಹಲವನ್ನ ಕೆರಳಿಸಿದೆ. ಬೆಂಗಳೂರಿಗೆ ಬಹಳ ಹತ್ರ ಇದೆ, ರಾಜಧಾನಿಗೆ ಬಹಳ ಹತ್ರ ಇದೆ ಅನ್ನೋ ಕಾರಣ ಒಂದು. ಎರಡನೇ ಕಾರಣ, ಅಲ್ಲಿ ಸಿಕ್ಕಾಪಟ್ಟೆ ಜನ ಲೀಡರ್ಸ್ ಇದ್ದಾರೆ. ಕನಿಷ್ಠ 8-9 ಜನ ರಾಜ್ಯ ರಾಜಕಾರಣದ ದೊಡ್ಡ ನಾಯಕರುಗಳು ತುಮಕೂರಿನಿಂದ ಇದ್ದಾರೆ. ಹಾಗಾಗಿ ಕಾನ್ಫ್ಲಿಕ್ಟ್ಸ್ ಜಾಸ್ತಿ. ಇನ್ನು ತುಮಕೂರಿನಲ್ಲಿ ಜಾತಿ ಲೆಕ್ಕಾಚಾರ ಕಂಪ್ಲೀಟ್ಲಿ ಒಕ್ಕಲಿಗ ವರ್ಸಸ್ ಲಿಂಗಾಯತ. ಹಾಗಾಗಿ ಅಲ್ಲೂ ಕೂಡ ಫೈಟ್ ಜಾಸ್ತಿ, ಏಟು ಎದುರೇಟು ಎಲ್ಲವೂ ಜಾಸ್ತಿನೇ. ಕಲ್ಪತರು ನಾಡು, ಹಾಗಾಗಿ ಅಲ್ಲಿ ಗಲಾಟೆನೂ ಜಾಸ್ತಿ. ಸೊ ಹಾಗಿದೆ. ಹಾಗಾದ್ರೆ ತುಮಕೂರಿನ ರಣಕಣ ಯಾವ ರೀತಿಯಲ್ಲಿ ಎಲೆಕ್ಷನ್ ಕಾವು ಏರ್ತಾ ಇದೆ. ಸಿಕ್ಕಾಪಟ್ಟೆ ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ. ಕ್ವಿಕ್ ಆಗಿ ನಾವು ಕ್ಯಾಂಡಿಡೇಟ್ಸ್ ಯಾರ್ಯಾರು ಇದ್ದಾರೆ ನೋಡೋಣ. ಗ್ರಾಫಿಕ್ಸ್ ಪ್ಲೇ ಮಾಡ್ಬೋದು ಅಂತ ಅನ್ಸುತ್ತೆ. ಇವತ್ತಿನ ರಣಕಣ ಹೇಗಿದೆ? ಓಕೆ, ಹಾಗಿದ್ರೆ ಅಶ್ವಲಕ್ಷ್ಮಿ ಅವರೇ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಲೋಕಸಭಾ ಕ್ಷೇತ್ರದ ಒಂದು ಚಿತ್ರಣ ನಿಮ್ಮ ಮುಂದೆ. ನಡೆದಾಡುವ ದೇವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಜನಿಸಿದಂತಹ ಪುಣ್ಯ ಕ್ಷೇತ್ರ ಕಲ್ಪತರು ನಾಡು ತುಮಕೂರಿಗೆ ಸ್ವಾಗತ. ಈ ಬಾರಿಯ ಲೋಕಸಭಾ ಚುನಾವಣೆ ತುಮಕೂರಿನಲ್ಲಿ ರಂಗೇರುವಂಥದ್ದು. ಕಾಂಗ್ರೆಸ್ನಿಂದ ಯಾರು ಸ್ಪರ್ಧೆ ಮಾಡ್ತಾರೆ, ಬಿಜೆಪಿಯಿಂದ ಯಾವ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಕಲ್ಪತರು ನಾಡಲ್ಲಿ ಎಂಪಿ ಎಲೆಕ್ಷನ್ ಫೀವರ್. ಎಸ್, ಶತಮಾನದ ಸಂತ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಡೆದಾಡಿದ ಪುಣ್ಯ ಭೂಮಿ. ಶೇಂಗಾ, ತೆಂಗಿನ ಬೀಡು, ಮಠ ಮಾನ್ಯಗಳ ತವರು, ರಾಜಕೀಯ ಶಕ್ತಿ ಕೇಂದ್ರ ಸಿದ್ಧಗಂಗೆ ಇರೋದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರಿನ ಉಪನಗರ ಅಂತಾನೆ ಖ್ಯಾತಿ ಗಳಿಸಿರುವ ತುಮಕೂರು ರಾಜಕಾರಣದಲ್ಲಿಯೂ ಸದಾ ಸುದ್ದಿಯಲ್ಲಿರುವ ಜಿಲ್ಲೆ. ಡಿಸಿಎಂ ಸ್ಥಾನಕ್ಕೇರಿದ ಡಾಕ್ಟರ್ ಜಿ ಪರಮೇಶ್ವರ್, 5 ಸಲ ಸಂಸದರಾಗಿದ್ದ ಜಿಎಸ್ ಬಸವರಾಜು, ಸದಾ ಹೋರಾಟಕ್ಕೆ ಹೆಸರಾದ ಜೆಸಿ ಮಾಧುಸ್ವಾಮಿ, ಕೆಎನ್ ರಾಜಣ್ಣ, ಟಿಬಿ ಜಯಚಂದ್ರ, ವೈಕೆ ರಾಮಯ್ಯ ಮತ್ತಿತರ ನಾಯಕರು ಇದೇ ಮಣ್ಣಿನವರು. ಘಟಾನುಘಟಿ ಮುಖಂಡರನ್ನ ನೀಡಿದ ಹೆಗ್ಗಳಿಕೆ ತುಮಕೂರು ಜಿಲ್ಲೆಯದ್ದು. ಇದೀಗ ಜಿಲ್ಲೆಯಲ್ಲಿ ಲೋಕ ಚುನಾವಣೆಯ ಕಾವು ಏರತೊಡಗಿದೆ. ಲೋಕ ಚುನಾವಣೆಗೆ ಸ್ಥಳೀಯರ, ಹೊರಗಿನವರ? ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಹಾಲಿ ಸಂಸದ ಜಿಎಸ್ ಬಸವರಾಜು ವಯಸ್ಸಿನ ಕಾರಣದಿಂದ ರಾಜಕೀಯ ನಿವೃತ್ತಿ ಘೋಷಿಸಿದ್ದು, ಬಿಜೆಪಿ ಹೊಸ ಮುಖ ಹುಡುಕೋದು ಅನಿವಾರ್ಯ. ಈ ಬಾರಿ ಜೆಡಿಎಸ್ ಬಿಜೆಪಿ ಮೈತ್ರಿ ಹಿನ್ನೆಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ತೆಕ್ಕೆಗೆ ತುಮಕೂರು ಪಾಲಾಗಲಿದೆ. ಲಿಂಗಾಯತ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡೋದು ಅನಿವಾರ್ಯವಾಗಲಿದ್ದು, ಮಾಜಿ ಸಚಿವ ಬಿ ಸೋಮಣ್ಣ, ಜೆಸಿ ಮಾಧುಸ್ವಾಮಿ, ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್, ಆರ್ಎಸ್ಎಸ್ ಸಂಘ ಪರಿವಾರದ ನಾಯಕ ದೊಡ್ಡಮನೆ ಗೋಪಾಲಗೌಡ ಇವರ ನಡುವೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿಗಿದ್ದು, ತುಮಕೂರು ಬಿಜೆಪಿ ನಾಯಕರಲ್ಲಿ ಸ್ಥಳೀಯ ಹಾಗೂ ಹೊರಗಿನವರು ಎಂಬ ಕೂಗು ಸಾಕಷ್ಟು ಸದ್ದು ಮಾಡ್ತಿದೆ. ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತ ಈಗಾಗಲೇ ಜಿಲ್ಲೆಯ ಬಿಜೆಪಿ ನಾಯಕರು ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರಿಗೆ ಮನವಿ ಮಾಡಿ ಒತ್ತಾಯ ಮಾಡಿದ್ದು, ಬಿಜೆಪಿ ಪಾಳಿಗದಲ್ಲೇ ಸೋಮಣ್ಣ ಸ್ಪರ್ಧೆಗೆ ಜಿಲ್ಲೆಯಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಿದೆಯಂತೆ. ಯಾರಿಗೆ ಟಿಕೆಟ್ ಖುಲಾಯಿಸುತ್ತೋ ಗೊತ್ತಿಲ್ಲ. ಲೋಕ ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಫೈಟ್. ಇನ್ನು ಕಾಂಗ್ರೆಸ್ನಲ್ಲಿಯೂ ಲೋಕಸಭಾ ಚುನಾವಣೆಗಾಗಿ ಸಾಕಷ್ಟು ಮಂದಿ ರಂಗ ತಯಾರಿ ನಡೆಸ್ತಾ ಇದ್ದಾರೆ. ಕೆಪಿಸಿಸಿ ವಕ್ತಾರರಾದ ಮುರಳೀಧರ ಹಾಲಪ್ಪ, ನಿಕೇತ್ ರಾಜ್ ಮೌರ್ಯ, ಹಿರಿಯ ನಾಯಕ ಜಯಚಂದ್ರ ಪುತ್ರ ಸಂಜಯ್ ಜಯಚಂದ್ರ, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಕೂಡ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ್ದು ಲೋಕಸಭೆಗೆ ಸ್ಪರ್ಧಿಸೋ ಆಸೆ ಹೊಂದಿದ್ದಾರೆ. ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿ ಶ್ರೀನಿವಾಸ್ರನ್ನ ಮಹಿಳಾ ಕೋಟಾದಡಿ ಕಣಕ್ಕಿಳಿಸೋದಕ್ಕೆ ತೆರೆಮರೆಯಲ್ಲಿ ಕಸರತ್ ನಡೀತಾ ಇದೆ. ಈ ನಡುವೆ ಕಾಂಗ್ರೆಸ್ ಮೇಲೆ ಮುನಿಸಿಕೊಂಡು ಬಿಜೆಪಿ ಸೇರಿರೋ ಮಾಜಿ ಸಂಸದ ಎಸ್ಪಿ ಮುದ್ದ ಹನುಮೇಗೌಡ ಅವರನ್ನ ಕೂಡ ವಾಪಸ್ ಕರೆತಂದು ಟಿಕೆಟ್ ನೀಡೋ ಸಾಧ್ಯತೆಗಳು ದಟ್ಟವಾಗಿವೆ. ಇನ್ನೊಂದೆಡೆ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದ್ರೆ ಸೋಮಣ್ಣ ಕಾಂಗ್ರೆಸ್ ಕದ ತಟ್ಟಿದ್ರೂ ತಟ್ಟಬಹುದು. ಇದೆಲ್ಲದರ ನಡುವೆ ಹಾಲಿ ಸಚಿವ ಕೆಎನ್ ರಾಜಣ್ಣ ಬಿಜೆಪಿಯಲ್ಲೇ ಇರುವ ಮುದ್ದ ಹನುಮೇಗೌಡ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಬಹಿರಂಗವಾಗಿಯೇ ಹೇಳ್ಕೊಂಡು ಬರ್ತಿದ್ದಾರೆ. ಒಟ್ಟಾರೆ ಈ ಬಾರಿ ತುಮಕೂರು ಲೋಕ ರಣಕಣ ಹೈ ವೋಲ್ಟೇಜ್ ಪಡೆದಿದ್ದು, ಕಲ್ಪತರು ನಾಡು ತುಮಕೂರಿನ ಜನ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಾರಿಯ ಒಂದು ಲೋಕಸಭಾ ಚುನಾವಣೆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು, ಆದ್ರೆ ಈ ಬಾರಿ ತುಮಕೂರು ಜಿಲ್ಲೆ ಜನ ಯಾರನ್ನ ಕಿಂಗ್ ಮೇಕರ್ ಆಗಿ ಮಾಡ್ತಾರೆ ಅಂತ ಕೂಡ ಕಾದು ನೋಡಬೇಕಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಹಾಗಿದ್ರೆ ಬನ್ನಿ, ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಒಂದು ಸೆಟ್ ನೋಡಿದ್ರಿ ನೀವು. ಆಕಾಂಕ್ಷಿಗಳ ದಂಡೇ ಇರುತ್ತೆ ಅಂದ್ರೆ ಒಂದು ಹೆಸರು ಪಾಸ್ ಆಗ್ತಾ ಇರತ್ತೆ ಅಂತೇಳಿ. ಎಲ್ಲಿ ತನಕ ಅಂತಿಮವಾಗಿ ನಿರ್ಧಾರ ಆಗೋದಿಲ್ಲ ಅಲ್ಲಿ ತನಕ
ಹೆಸರುಗಳು ಬರ್ತಾನೆ ಇರುತ್ತೆ. ಅದರ ಪ್ರಮುಖವಾಗಿ ಬಿಜೆಪಿಯಲ್ಲಿ ನೀವು ಕೇಳಿದ್ರಿ, ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಜಿ ಎಸ್ ಬಸವರಾಜ್ ಅವರು ಕಳೆದ ಬಾರಿ ದೇವೇಗೌಡರನ್ನು ಸೋಲಿಸಿದ್ರು. ಆದರೆ ಈ ಬಾರಿ ಅವರು ಸ್ಪರ್ಧೆ ಮಾಡುವಂಥ ಇಂಗಿತ ಬಿಕಾಸ್ ಆಫ್ ಇಸ್ ಏಜ್ ಅವರು ಇಂಗಿತ ವ್ಯಕ್ತಪಡಿಸಿಲ್ಲ. ಸೋಮಣ್ಣ ಅವರ ಹೆಸರು ಭಾಳ ಎರಡೂ ಕಡೆಯಿಂದ ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಆದರೆ ಕಾಂಗ್ರೆಸ್, ಬಿಜೆಪಿ ಆದರೆ ಬಿಜೆಪಿ. ಮಾಧುಸ್ವಾಮಿ ಕೂಡ ಶುರು ಮಾಡಿದ್ದಾರೆ, ನನಗೂ ಯಾಕಿರಬಾರ್ದು ಅಂತೇಳಿ. ಆಮೇಲೆ ಅನೇಕ ಯುವ ನಾಯಕರು, ನಾನು ಹೇಳಿದೆ ಅನೇಕರಿದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಪರಮೇಶ್ ಅಂದರೆ ಪರಮೇಶ್ವರ್ ಅಲ್ಲ, ಈ ಸಿದ್ಧಗಂಗಾ ಆಸ್ಪತ್ರೆ ನಿರ್ದೇಶಕ ಹೆಸರುಗಳು ಯಾವುದೆಲ್ಲ ಓಡಾಡ್ತಾ ಇದೆಯೋ ಅದೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ಒಬ್ಬೊಬ್ಬರ ಲೀಸ್ಟ್ ಹಾಕೋಣ ಬನ್ನಿ. ದೊಡ್ಡಮನೆ ಗೋಪಾಲ್ ಗೌಡರು, RSS ನಾಯಕರು, ರವಿಶಂಕರ್ ಹೆಬ್ಬಾಕ, BJP ಜಿಲ್ಲಾಧ್ಯಕ್ಷ, ಚಿದಾನಂದ್ ಸಾಮಾಜಿಕ ಹೋರಾಟಗಾರ, ಇವರೆಲ್ಲರೂ ಇದ್ದಾರೆ. ಒಂದೊಂದಾಗಿ ಗ್ರಾಫಿಕ್ಸಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ ಯಾರೆಲ್ಲ ಇದ್ದಾರೆ ಅಂತಂದ್ಬಿಟ್ಟು. ವಿ ಸೋಮಣ್ಣ, JC ಮಾಧುಸ್ವಾಮಿ, ಡಾಕ್ಟರ್ ಪರಮೇಶ್, ಇದು BJP ಆಕಾಂಕ್ಷಿಗಳೆಲ್ಲರೂ ಕೂಡ. ದೊಡ್ಡಮನೆ ಗೋಪಾಲ್ ಗೌಡರು, ರವಿಶಂಕರ್ ಹೆಬ್ಬಾಕ, BJP ಜಿಲ್ಲಾಧ್ಯಕ್ಷರು, ಚಿದಾನಂದ್ ಸಾಮಾಜಿಕ ಹೋರಾಟಗಾರರು, HN ಚಂದ್ರಶೇಖರ್, ಇವರು ಕೂಡ ಆಕಾಂಕ್ಷಿಗಳು. ನೋಡಿ, ಇನ್ನು ಆಕಾಂಕ್ಷಿಗಳನ್ನು ನೀವು ನೋಡ್ಬೋದು. ಓಕೆ, ರವಿಶಂಕರ್ ಹೆಬ್ಬಾಕ, ಚಿದಾನಂದ್, 1 ಡಜನ್ ಮೇಡಮ್ ಹೇಳ್ತಾ ಇದ್ರು. ನಾಯಕರೇ ಜಾಸ್ತಿ ಇದ್ದಾರೆ ಇಲ್ಲಿ, ಮತ್ತೆ ಆಕಾಂಕ್ಷಿಗಳು HN ಚಂದ್ರಶೇಖರ್, ಇವರು ಕೂಡ ಆಕಾಂಕ್ಷಿ ವಕ್ತಾರರಾಗಿದ್ದಾರೆ. ಕಡೆಯಿಂದ ಒಬ್ಬೊಬ್ರು ಬೇಕಲ್ಲ. ಹೌದು. ಆಮೇಲೆ ಇದೆಲ್ಲ ನೋಡಿ, ಮಾಧುಸ್ವಾಮಿ ಕೊನೆಗಳಿಗೆಯಲ್ಲಿ ಚಿಕ್ಕನಾಯಕನಹಳ್ಳಿ ಕಳೆದ ಬಾರಿ ಸೋತೋದ ಕಾರಣಕ್ಕಾಗಿ ಈ ಬಾರಿ ಇಲ್ಲ ನಾನು ಕೂಡ ಸ್ಪರ್ಧೆಯಲ್ಲಿದ್ದೀನಿ ಅಂತೇಳಿ. ನನಗೆ ಈಗ ಬಂದಿರುವಂಥ ಮಾಹಿತಿ, ಈ ಕ್ಷಣಕ್ಕೆ ಬಂದಿರುವಂಥ ಮಾಹಿತಿ ಏನಂತಂದ್ರೆ, ಕಳೆದ 3-4 ದಿನಗಳಿಂದ ಸ್ಥಳೀಯ ಮತ್ತು ಹೊರ ಅನ್ನೋದು ಶುರುವಾಗಿದೆ ಅನ್ನೋದು ಬರ್ತದೆ. ಅಂದ್ರೆ ರಾಜಕೀಯ ಸಂದರ್ಭದಲ್ಲಿ ಏನ್ ಬೇಕಿದ್ರು ಆಗುತ್ತೆ. ಬಸವರಾಜು ಅವರು ಮಾಧುಸ್ವಾಮಿ ಅವರಿಗೆ ಸಪೋರ್ಟ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಏನಾಯ್ತು, ಮಾಧುಸ್ವಾಮಿ ಅವರಿಗೆ ಒಳ್ಳೆಟ್ ಹೆಂಗ್ ಬಿತ್ತು ಅನ್ನೋದನ್ನ ನಾವು ನೋಡಿದೀವಿ. ಕಾಂಗ್ರೆಸ್ ನಲ್ಲೂ ಕೂಡ ಮುರಳೀಧರ್ ಹಾಲಪ್ಪ ಇದ್ದಾರೆ. ಮುದ್ದಹನುಮೇಗೌಡ ಹೆಸರು ಅತ್ಯಂತ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅಂದ್ರೆ ಬೇರೆ ಬಿಜೆಪಿಲಿ ಇದಾರಲ್ವಾ ಮುದ್ದಹನುಮೇಗೌಡ, ಕಾಂಗ್ರೆಸ್ ಅಲ್ಲಿ ಯಾಕೆ ಕೇಳಿ ಬರ್ತಾರೆ? ಅಫ್ಕೋರ್ಸ್ ತುಮಕೂರಿನ ಚುನಾವಣೆ ಅಂತಂದ್ರೆ ಹಾಗೇನೆ ಅಲ್ಲಿ ಕಡೆಯ ಕ್ಷಣದವರೆಗೂ ಯಾರು ಆಯ್ಕೆ ಆಗ್ತಾರೆ, ಯಾರು ಯಾವ ಪಕ್ಷದಿಂದ ನಿಲ್ತಾರೆ ಅಂತ ಹೇಳಕ್ಕಾಗಲ್ಲ. ನಿಂತ ಮೇಲೂ ಯಾರು ಗೆಲ್ತಾರೆ ಅಂತ ಹೇಳಕ್ಕಾಗಲ್ಲ. ಮುದ್ದಹನುಮೇಗೌಡರಿಗೆ ವಿಶೇಷವಾಗಿ ದೇವೇಗೌಡರು ನಿಲ್ತಾರೆ ಅನ್ನೋ ಕಾರಣಕ್ಕಾಗಿ ಅವರ ಹಾಲಿಯ ಅದು ಈಗಲೂ ಕೂಡ. ಆಮೇಲೆ ಒಂದು ಹೇಳ್ತೀನಿ, ಮುದ್ದಹನುಮೇಗೌಡರ ಬಗ್ಗೆ ಅವರಿಗೆ ಟಿಕೆಟ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸ್ಥಳೀಯವಾಗಿ ಸಕ್ರಿಯವಾಗಿ ಸಿಗ್ತಾ ಇದ್ರು, ಸಕ್ರಿಯವಾಗಿ ಬಹಳ ಒಳ್ಳೆ ಸಜ್ಜನ ಖಂಡಿತವಾಗಿ ತುಮಕೂರು ಜನಗಳಿಗಿತ್ತು. ಆಮೇಲೆ ಅವರನ್ನು ಬಹಳ ಒಂದು ಕೆಟ್ಟ ರೀತಿಯಲ್ಲಿ ಕಾಂಗ್ರೆಸ್ ನಡೆಸ್ಕೊಳ್ತು, ಹಾಗಾಗಿ ಬಿಜೆಪಿಗೆ ಹೋಗಿದ್ದಾರೆ. ಈ ನಡುವೆ ಮತ್ತೊಂದು ಕಡೆ ಇವತ್ತಿನ ಕಳೆದ 4 ದಿನಗಳದ್ದು ಹೇಳದಿದ್ರೆ ಜಯಚಂದ್ರ ಅವರ ಹೆಸರು ಕೂಡ ಮತ್ತೆ ಶುರುವಾಗಿದೆ ಬರೋದಕ್ಕೆ, ರೇಸಲ್ಲಿ ಬರೋದಕ್ಕೆ ಶುರುವಾಗಿದೆ. ಯಾರೆಲ್ಲ ಇದ್ದಾರೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದರೂ ಕೂಡ, ದೊಡ್ಡ ಲೀಡರ್ಗಳು ನಂಬಿಕೆ ಹೇಳೋದಕ್ಕೆ ನಂಬಿಕೆ ವ್ಯವಸ್ಥೆ ಇದ್ರೂ ಕೂಡ ಒಂದು ಒಳ್ಳೆ ಲೋಕಸಭಾ ಕ್ಯಾಂಡಿಡೇಟ್ ಇಲ್ಲ ರೀ, ಬಿಜೆಪಿಯಿಂದ ಕರ್ಕೊಂಡ್ಬರ್ಬೇಕು. ನಿಮಗೆ ಇನ್ನೊಂದು ವಿಶೇಷ ಏನಂದ್ರೆ, ಅಲ್ಲಿ ಲೋಕಲ್ ಈಗ ಪರಮೇಶ್ವರ್ ಇದಾರಲ್ಲ, ಅವರಲ್ಲಿ ಅವರ ಕ್ಷೇತ್ರವನ್ನ ಗೆಲ್ಲಬೇಕಾದ್ರೂ ಕೂಡ ಎದುರಿಸಿ ಬಿಟ್ಬಿಡ್ತಾರೆ. ಆ ಥರದ ಪರಿಸ್ಥಿತಿ ಆಗುತ್ತೆ. ಬನ್ನಿ, ಚಂದ್ರಶೇಖರ್ ಅವರು ನಮ್ಮೊಂದಿಗೆ ಲೈವ್ ಅಲ್ಲಿ ಇದ್ದಾರೆ. ಎಸ್ ಚಂದ್ರಶೇಖರ್ ಸರ್, ತುಮಕೂರು ಲೋಕಸಭಾ ಕ್ಷೇತ್ರ ಬಹಳ ಹತ್ತಿರದಿಂದ ಕಂಡವರು, ಓಡಾಡಿದವರು. ಬಿಜೆಪಿ ಯಾರು ಕ್ಯಾಂಡಿಡೇಟ್ ಆದರೆ, ನೀವು ಕೂಡ ಒಬ್ಬರು ಆಕಾಂಕ್ಷಿ ನಮ್ಗೆ ಗೊತ್ತಿದೆ, ಆದರೆ ಡಜನ್ ಗಟ್ಟಲೆ ಇದೆ. ಏನಾಗುತ್ತೆ ನಿಮ್ಮ ಪ್ರಥಮ ಪ್ರತಿಕ್ರಿಯೆ ಏನು? ಮೊದಲನೇದು, ಈ ರಾಷ್ಟ್ರದಲ್ಲಿ ಏನು 2 ಅಲೆಗಳು ಬೀಸ್ತಾ ಇದೆ. ಒಂದು ಅಭಿವೃದ್ಧಿ ಅಲೆ, ಅದು ಮೋದಿ ಅವರ ಅಲೆ. ಮತ್ತೊಂದು ಈ ಧರ್ಮದ ಅಲೆ, ಧರ್ಮದ ಪುನರುತ್ಥಾನದ ಅಲೆ, ರಾಮನ ಅಲೆ. ಈ 2 ಅಲೆಗಳು ಕಾಂಗ್ರೆಸ್ ಕೊಚ್ಕೊಂಡು ಹೊರಟೋಗುತ್ತದೆ ಈ ಅಲೆಗಳಲ್ಲಿ. ಇದೇ ರೀತಿ ಅಲೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲೂ ಇದೆ. ಏನು ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ವಿಜಯೇಂದ್ರ ಅವರು, 28ಕ್ಕೆ 28 ಕ್ಷೇತ್ರಕ್ಕೆ ಹೇಳ್ತೀವಿ ಅಂತೇಳಿ, ಅದು ಅಹಂಕಾರ ಅಲ್ಲ, ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ. 28ಕ್ಕೆ 28 ಕ್ಷೇತ್ರವನ್ನ ಗೆಲ್ತೇವೆ. ತುಮಕೂರು ಲೋಕಸಭೆ ವಿಚಾರಕ್ಕೆ ಬಂದ್ರೆ, ಚಂದ್ರಶೇಖರ್ ಅವರೇ, ಆಯ್ತು, ನೀವು ಎಲೆಕ್ಷನ್ಗೆ ನಿಂತ ಮೇಲೆ ಎಲೆಕ್ಷನ್ ಭಾಷಣಗಳು ಆರಂಭ ಆಗುತ್ತಾ? ಈಗ ನನ್ನ ಪ್ರಶ್ನೆ ಏನ್ ಗೊತ್ತಾ ನಿಮ್ಗೆ, ಅಲ್ಲಿ ವಿ ಸೋಮಣ್ಣ ಅವ್ರು ಬರ್ತಾರಂತೆ ನಿಮ್ ಪಾರ್ಟಿಯಿಂದ, ಹೊರಗಡೆಯಿಂದ ಬರೋ ಕ್ಯಾಂಡಿಡೇಟ್, ನೀವೆಲ್ಲ ಅಲ್ಲಿ ಸ್ಥಳೀಯರು. ಈ ಕಡೆ ನಿಮ್ಮ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಹೋಗ್ತಾರಂತೆ. ಸೊ ಕ್ಯಾಂಡಿಡೇಟೇ ಇಲ್ವಾ ಅಲ್ಲಿ? ಹಂಗಾಗಿದ್ಯಾ? ಏನ್ ಪರಿಸ್ಥಿತಿ ನೋಡಿ. ನಾನು ಬಾಲ್ಯದಿಂದನೂ RSS ಜೊತೆ ಬೆಳೆಸ್ಕೊಂಡ್ ಬಂದವರು. 2008ರಿಂದ ಏನು ಬಿಜೆಪಿಯ ಯುವ ಮೋರ್ಚಾದ ಪದಾಧಿಕಾರಿಯಾಗಿ, ಜಿಲ್ಲಾ ಪದಾಧಿಕಾರಿಯಾಗಿ, ರಾಜ್ಯದ ಪದಾಧಿಕಾರಿ, ಹಲವು ಇದನ್ನ ನಿರ್ವಹಿಸಿ ಇವತ್ತು ರಾಜ್ಯ ವಕ್ತಾರನಾಗಿದ್ದೇನೆ. 17 ವರ್ಷದಿಂದ ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೇನೆ ಬಿಜೆಪಿನಲ್ಲಿ. ಒಂದು ನನ್ನ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಕೂಡ ಆಗಿದೆ. ಏನಂತ ಹೇಳಿದ್ರೆ, ಬಿಜೆಪಿ ಕಾರ್ಯಕರ್ತರ ಪಕ್ಷ. ಇವತ್ತು ಎಷ್ಟೇ 100 ಹೆಸರುಗಳು ಕೇಳ್ತಾ ಇದ್ರು ಕೂಡ 100% ಅಲ್ಲಿ ನಾನು ಮೇಲ್ಗಡೆನೂ ಹೋಗಿ ಮಾತಾಡಿದ್ದೇನೆ, ಕಾರ್ಯಕರ್ತರಿಗೆ ಸರಿ ಟಿಕೆಟ್ ಆಗುತ್ತೆ, 100% ನನಗೆ ಟಿಕೆಟ್ ಆಗುತ್ತೆ. ನಿಮ್ಮ ಆಸೆ ಖಂಡಿತವಾಗ್ಲೂ ಇರಬಾರ್ದು ಅಂತೇನಿಲ್ಲ. ಆದ್ರೆ ಒಂದು ಹೇಳಿ, ನೀವು ಕೇವಲ ಅಲೆ 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 ಅಂತ ಹೇಳ್ತಾ ಇರ್ತೀರಿ. ತುಮಕೂರಿನ ದೊಡ್ಡ ಸಮಸ್ಯೆ ತೆಂಗಿಗೆ ಇರುವಂಥ ಬೆಂಬಲ ಬೆಲೆ ಎಲ್ಲಿಗೆ ಬಂದು ನಿಂತಿದೆ? 8,500 ರೂಪಾಯಿ. ಏನು ನಿಮ್ಮ ಸೈಡ್ನಿಂದ ಹೋರಾಟ? ನಂಬರ್ 1. ಕುರಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕೋದು ತುಮಕೂರಲ್ಲಿ. ಕುರಿ ಮಾಂಸ ಘಟಕ ಒಂದು ಆಗಬೇಕಾಗಿದೆ. ಏನು ನಿಮ್ಮ ಹೋರಾಟ? ನೀವು ಏನು ಮಾಡಬಲ್ರಿ ಹೇಳಿ ನನಗೆ. ಒಂದು
ತೆಂಗಿಗೆ 12,000 ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಿಸಿ ಈಗಾಗಲೇ ರಿಲೀಸ್ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ 1,500 ಘೋಷಣೆ ಮಾಡಿತ್ತು, ಇಲ್ಲಿವರೆಗೂ ಇನ್ನು ನಾಟಕ ಆಡ್ತಾ ಇದೆ. 12,000 ಘೋಷಣೆ ಮಾಡಿದೆ ಕೇಂದ್ರ ಸರ್. ಸರ್ಕಾರ. 15,000 ಇತ್ತು ಸರ್, ಆಲ್ರೆಡಿ 15,000 ಇತ್ತು ಚಂದ್ರಶೇಖರ್ ಅವರೇ ಆಲ್ರೆಡಿ ಅಲ್ಲಿ. ಆ ಕೇಂದ್ರ ಸರ್ಕಾರ 12,000. ನಾವು ಯಡಿಯೂರಪ್ಪನವರು ಅಲ್ಲಿಗೆ ಬಂದಾಗ ಅದನ್ನ ಇದನ್ನ 1,500 ಮಾಡಿದ್ದು. 12,000 ಏನು ಕೇಂದ್ರ ಸರ್ಕಾರ ಇತ್ತು, 12,000 ಘೋಷಣೆ ಮಾಡಿ 8,000ಕ್ಕೆ ಬಂದು ನಿಂತಿದೆ. ಅಲ್ಲ, ಬೆಂಬಲ ಬೆಲೆ ಇದ್ರದ್ದು 12,000ನೇ ಇದೆ. ಅದೇ ಮಾರಾಟದೊಳಗಡೆಗೆ ಯಾವ ರಾಜ್ಯ ಸರ್ಕಾರ ಕೋಆಪರೇಟ್ ಮಾಡ್ತಿಲ್ಲ. ಏನವರು ಅವರು ಚುನಾವಣಾ ಭಾಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು 15,000 ರೂಪಾಯಿ ಮಾಡ್ತೀವಿ ಅಂತ ಹೇಳಿ. ಈಗಾಗಲೇ ನಾವು ಕೇಂದ್ರ ಸರ್ಕಾರ 12,000 ಕೊಡ್ತಾ ಇದೆ, ನೀವು ಕೊಡ್ರಪ್ಪ 3,000. ಚಂದ್ರಶೇಖರ್ ಅವರೇ, ಬರೀ ತಳ್ತಾ ಇದ್ದೀರಾ. ಚಂದ್ರಶೇಖರ್ ಅವರೇ, ಬಸವರಾಜು ಅವರು ಹಿರಿಯರು, ನಿಜ ಒಳ್ಳೆ ಮನುಷ್ಯ, ಸಜ್ಜನ, ಆದ್ರೆ ಕೆಲಸ ಮಾಡ್ಲಿಲ್ಲ ಅನ್ನೋದು ತುಮಕೂರು ಜನರ ಆರೋಪ. ನೋಡಿ, ನನ್ನ ಹತ್ರ ಒಂದು ಉದ್ದನೆಯಲ್ಲಿ ಇಷ್ಟ ಇದೆ. ರೈಲ್ವೆ ಮಾರ್ಗ ಆಗ್ಲಿಲ್ಲ, ಆಮೇಲೆ ಇಂಡಸ್ಟ್ರಿಯಲ್ ಏರಿಯಾ ಬೀಗ ಹಾಕ್ಬಿಟ್ಟಿದ್ದೀರಾ, ಅಲ್ಲಿ ಇಸ್ರೋ ಸಂಸ್ಥೆ ಘಟಕ ಮಾಡಿದ್ದೀರಾ, ಅದನ್ನು ಬೀಗ ಹಾಕಿಬಿಟ್ಟಿದ್ದೀರಾ, ಉದ್ಘಾಟನೆ ಮಾಡಿದ್ದಾರೆ, ಬೀಗ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಖಾಸಗಿ ಏನು ಕೈಗಾರಿಕೆಗಳಲ್ಲಿ ಉದ್ಯೋಗನೇ ಸಿಗ್ತಾ ಇಲ್ಲ ತುಮಕೂರಿನವ್ರಿಗೆ. ಬೇರೆ ಹೊರಗಡೆಯಿಂದ ಬಂದ ಇತರೆ ಸ್ಟೇಟ್ನವರು ತುಂಬಿಕೊಂಡಿದ್ದಾರೆ. ನೀರಾವರಿ ಯೋಜನೆಗಳ ಕತೆ ಅಂತೂ ದೇವರೇ ಗತಿ. ಎತ್ತಿನ ಹೊಳೆನೂ ಇಲ್ಲ, ಭದ್ರಾನೂ ಇಲ್ಲ, ತುಮಕೂರಿಗೆ ಒಟ್ಟಲ್ಲಿ ನೀರಿಲ್ಲ ಅಂತ. ಮತ್ತೆ ಹೆಂಗೆ ಬರೀ ಮೋದಿ ಜಪ ಮಾಡ್ಕೊಂಡಿದ್ರೆ ಆಗ್ಬಿಡುತ್ತಾ? ಇಲ್ಲ, ಬಸವರಾಜ್ ಅವರು ಬಹಳಷ್ಟು ಕೆಲಸ ಮಾಡಿದ್ರು. ನೋಡಿ, HAL ನಮ್ಮ ರಾಜ್ಯಕ್ಕೆ ಬಂತು, ನಮ್ಮ ತುಮಕೂರಿಗೆ ಬಂತು HAL. ಬೇರೆ ಎಲ್ಲೋ ಹೋಗ್ಬೇಕಾಗಿದ್ದು. ಹೇಮಾವತಿಯ ಬಹಳಷ್ಟು ಕೆಲಸಗಳಾಯ್ತು. ಇವತ್ತು ಚಿಕ್ಕನಾಯಕನಹಳ್ಳಿ ಭಾಗ, ಎತ್ತಿನ ನೀರಾವರಿ ಒಳಗಡೆಗೆ ಚಿಕ್ಕನಾಯಕನಹಳ್ಳಿ ಭಾಗ, ಗುಬ್ಬಿ ಭಾಗ, ಮತ್ತೆ ಏನು ತಿಪ್ಟೂರು ಭಾಗಕ್ಕೆ ಅತಿ ಹೆಚ್ಚು ಕೆಲಸಗಳಾಗಿದೆ. ವಸಂತ ನರಸಾಪುರ ಇವತ್ತು ಇಡೀ ದೇಶದಲ್ಲೇ ಅತ್ಯಂತ ದೊಡ್ಡ ಏನು ಇಂಡಸ್ಟ್ರಿಯಲ್ ತುಮಕೂರಿನ ಸ್ಥಳೀಯರಿಗೆ ಕೆಲಸ ಸಿಕ್ಕಿಲ್ಲ. ತುಮಕೂರಿನ ಬಹಳಷ್ಟು ಯುವಕರು, ಬೇರೆ ಯುವಕರು ಕೂಡ ಇಲ್ಲ ಮಾಹಿತಿ ಇದಾಗಿದೆ. ಮತ್ತೆ ಜೊತೆಗೆ ಇವತ್ತು ಜಪಾನ್ ಕಾರಿಡಾರ್ ಬರ್ತಾ ಇದೆ, ಅದರ ಜೊತೆಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇನ್ನು ನಮ್ಮ MP ಅವರು ತಗೊಂಡ್ಬಂದಿದ್ದಾರೆ. ಹೀಗಾಗಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ. ಮೆಟ್ರೋವನ್ನು ಕೂಡ ಇಲ್ಲಿಗೆ ತರಬೇಕು ಅಂತ ಹೇಳಿ ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ಒಳ್ಳೇದಾಗ್ಲಿ ನಿಮಗೂ ಕೂಡ ಒಳ್ಳೇದಾಗ್ಲಿ.